ನಮಸ್ಕಾರ ವೀಕ್ಷಕರೇ, ಇಂದಿನಿಂದ ಚಳಿಗಾಲದ ಅಧಿವೇಶನ ಕುಂದಾನಗರಿ ಬೆಳಗಾಂನಲ್ಲಿ ಆರಂಭ ಆಗ್ತಾ ಇದೆ. ಕುಂದಾನಗರಿ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದನ್ನ ನೋಡ್ತೇವೆ. ಇತ್ತೀಚೆಗೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ವಿರೋಧ ಪಕ್ಷದ ಇಕ್ಕಟ್ಟಿಗೆ ಸಿಲುಕುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಎರಡನೇದಾಗಿ ಕಬ್ಬು ಬೆಳೆ ಮತ್ತೆ ಮೆಕ್ಕೆಜೋಳದ ರೈತರು ಹೋರಾಟವನ್ನ ಮಾಡುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಕೂಡ ಹೋರಾಟವನ್ನ ಮಾಡುವಂತಹ ಸಾಧ್ಯತೆ ಇದೆ. ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಗಾಂ ಅಧಿವೇಶನದಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ತೇವೆ. ಈಗಾಗಲೇ ಬೆಳಗಾಂನ ಅಧಿವೇಶನಕ್ಕೆ ಸುಮಾರು 12,000 ಜನರು ಹೋಗಿರುವಂಥದ್ದು. 8,000 ಪೊಲೀಸರನ್ನ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದನ್ನ ನೋಡ್ತೇವೆ. 3,000 ಕೊಠಡಿ ಈಗಾಗಲೇ ಬುಕ್ಕಿಂಗ್ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಬೆಳಗಾಂ ಅಧಿವೇಶನ ಈ ಬಾರಿ 10 ದಿನಗಳ ಕಾಲ ನಡೀತಾ ಇರುವಂತದ್ದು. ಈ 10 ದಿನಗಳ ಕಾಲದಲ್ಲಿ ಯಾವೆಲ್ಲ ವಿಷಯಗಳು ಮಂಡನೆಗಳು ಆಗತ್ತೆ, ಏನೆಲ್ಲ ಚರ್ಚೆಗಳು ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ.